ಗದಗ ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗದ ಮಾದರಿ ಪತ್ತೆಯಾಗಿತ್ತು. ಆ ನಂತರ ಇದೀಗ ಹಳೆಯ ಕೋಟೆಯೊಂದು ಪತ್ತೆಯಾಗಿದೆ. ಕೋಟೆಯ ಗೋಡೆ ಪತ್ತೆಯಾಗಿದೆ. ಈ ಉತ್ಖನನದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯ ಆಯುಕ್ತ ದೇವರಾಜು ಮತ್ತು ತಂಡ ಭೇಟಿ ಕೊಟ್ಟಿದೆ. ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರಿಗೆ ಅಧಿಕಾರಿಗಳು ಸಲಹೆ ಕೊಡ್ತಾ ಇದ್ದಾರೆ. ಇದರ ಲುಕ್ ಅಂದರೆ ಇದರ ಔಟ್ಲುಕ್ ಆಗಲೇ ನೋಡ್ಕೊಂಡು ಲಿಂಗೇಶ್ವರ ಪಾಟೀಲ್ ಅವರು ಅದು ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೇನು ಒಂದು 10 ಫೂಟು 8 ಫೂಟು ಕೋಟೆಗೋಡೆ ಅದ. ಇದು ಬಾದಾಮಿ ಚಾಲುಕ್ಯರ ಕಾಲ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋದ ಸಲ ಉತ್ಪನ್ನ ಅಲ್ಲಿ ಮಣ್ಣು ಫಿಲ್ ಮಾಡಿ ಇಲ್ಲಿ ಹೋಗ್ತಾ ಅದೇ ಒಂದು ಗುಡ್ಡ ಆಗುತ್ತೆ. ಅದರಿಂದ ಡಿಸ್ಪ್ಯಾಚ್ ಅದನ್ನು ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದು ಮಣ್ಣು ಹೆಚ್ಚಾಗ್ತಾ ಇದೆ. ಕಟ್ಟಿದ್ರಿ ಬ್ಯಾರಿಕೇಡ್ ಎಲ್ಲರೂ ಹೇಳಿದ್ದೀವಿ ಹಿಂಗೆ ಅಂದ್ಕೊಂಡ್ರೆ ಬರ್ತೀವಿ. ಕಂಬ ಹಾಕಿದ್ರೆ ಸರ್ ಮಾಡ್ತಾರೆ. ಗದಗ ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗದ ಮಾದರಿ ಪತ್ತೆಯಾಗಿತ್ತು. ಆ ನಂತರ ಇದೀಗ ಹಳೆಯ ಕೋಟೆಯೊಂದು ಪತ್ತೆಯಾಗಿದೆ. ಕೋಟೆಯ ಗೋಡೆ ಪತ್ತೆಯಾಗಿದೆ. ಈ ಉತ್ಖನನದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯ ಆಯುಕ್ತ ದೇವರಾಜು ಮತ್ತು ತಂಡ ಭೇಟಿ ಕೊಟ್ಟಿದೆ. ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರಿಗೆ ಅಧಿಕಾರಿಗಳು ಸಲಹೆ ಕೊಡ್ತಾ ಇದ್ದಾರೆ. ಇದರ ಲುಕ್ ಅಂದರೆ ಇದರ ಔಟ್ಲುಕ್ ಆಗಲೇ ನೋಡ್ಕೊಂಡು ಲಿಂಗೇಶ್ವರ ಪಾಟೀಲ್ ಅವರು ಅದು ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೇನು ಒಂದು 10 ಫೂಟು 8 ಫೂಟು ಕೋಟೆಗೋಡೆ ಅದ. ಇದು ಬಾದಾಮಿ ಚಾಲುಕ್ಯರ ಕಾಲ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋದ ಸಲ ಉತ್ಪನ್ನ ಅಲ್ಲಿ ಮಣ್ಣು ಫಿಲ್ ಮಾಡಿ ಇಲ್ಲಿ ಹೋಗ್ತಾ ಅದೇ ಒಂದು ಗುಡ್ಡ ಆಗುತ್ತೆ. ಅದರಿಂದ ಡಿಸ್ಪ್ಯಾಚ್ ಅದನ್ನು ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದು ಮಣ್ಣು ಹೆಚ್ಚಾಗ್ತಾ ಇದೆ. ಕಟ್ಟಿದ್ರಿ ಬ್ಯಾರಿಕೇಡ್ ಎಲ್ಲರೂ ಹೇಳಿದ್ದೀವಿ ಹಿಂಗೆ ಅಂದ್ಕೊಂಡ್ರೆ ಬರ್ತೀವಿ. ಕಂಬ ಹಾಕಿದ್ರೆ ಸರ್ ಮಾಡ್ತಾರೆ. ಗದಗ ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗದ ಮಾದರಿ ಪತ್ತೆಯಾಗಿತ್ತು. ಆ ನಂತರ ಇದೀಗ ಹಳೆಯ ಕೋಟೆಯೊಂದು ಪತ್ತೆಯಾಗಿದೆ. ಕೋಟೆಯ ಗೋಡೆ ಪತ್ತೆಯಾಗಿದೆ. ಈ ಉತ್ಖನನದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯ ಆಯುಕ್ತ ದೇವರಾಜು ಮತ್ತು ತಂಡ ಭೇಟಿ ಕೊಟ್ಟಿದೆ. ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರಿಗೆ ಅಧಿಕಾರಿಗಳು ಸಲಹೆ ಕೊಡ್ತಾ ಇದ್ದಾರೆ. ಇದರ ಲುಕ್ ಅಂದರೆ ಇದರ ಔಟ್ಲುಕ್ ಆಗಲೇ ನೋಡ್ಕೊಂಡು ಲಿಂಗೇಶ್ವರ ಪಾಟೀಲ್ ಅವರು ಅದು ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೇನು ಒಂದು 10 ಫೂಟು 8 ಫೂಟು ಕೋಟೆಗೋಡೆ ಅದ. ಇದು ಬಾದಾಮಿ ಚಾಲುಕ್ಯರ ಕಾಲ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋದ ಸಲ ಉತ್ಪನ್ನ ಅಲ್ಲಿ ಮಣ್ಣು ಫಿಲ್ ಮಾಡಿ ಇಲ್ಲಿ ಹೋಗ್ತಾ ಅದೇ ಒಂದು ಗುಡ್ಡ ಆಗುತ್ತೆ. ಅದರಿಂದ ಡಿಸ್ಪ್ಯಾಚ್ ಅದನ್ನು ಇರುತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಅದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದು ಮಣ್ಣು ಹೆಚ್ಚಾಗ್ತಾ ಇದೆ. ಕಟ್ಟಿದ್ರಿ ಬ್ಯಾರಿಕೇಡ್ ಎಲ್ಲರೂ ಹೇಳಿದ್ದೀವಿ ಹಿಂಗೆ ಅಂದ್ಕೊಂಡ್ರೆ ಬರ್ತೀವಿ. ಕಂಬ ಹಾಕಿದ್ರೆ ಸರ್ ಮಾಡ್ತಾರೆ. ಗದಗ ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗದ ಮಾದರಿ ಪತ್ತೆಯಾಗಿತ್ತು. ಆ ನಂತರ ಇದೀಗ ಹಳೆಯ ಕೋಟೆಯೊಂದು ಪತ್ತೆಯಾಗಿದೆ. ಕೋಟೆಯ ಗೋಡೆ ಪತ್ತೆಯಾಗಿದೆ. ಈ ಉತ್ಖನನದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯ ಆಯುಕ್ತ ದೇವರಾಜು ಮತ್ತು ತಂಡ ಭೇಟಿ ಕೊಟ್ಟಿದೆ. ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರಿಗೆ ಅಧಿಕಾರಿಗಳು ಸಲಹೆ ಕೊಡ್ತಾ ಇದ್ದಾರೆ.
ಇದರ ಲುಕ್ ಅಂದರೆ ಇದರ ಔಟ್ಲುಕ್ ಆಗಲೇ ನೋಡ್ಕೊಂಡು ಲಿಂಗೇಶ್ವರ ಪಾಟೀಲ್ ಅವರು ಅದು ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೇನು ಒಂದು 10 ಫೂಟು 8 ಫೂಟು ಕೋಟೆಗೋಡೆ ಅದ. ಇದು ಬಾದಾಮಿ ಚಾಲುಕ್ಯರ ಕಾಲ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋದ ಸಲ ಉತ್ಪನ್ನ ಅಲ್ಲಿ ಮಣ್ಣು ಫಿಲ್ ಮಾಡಿ ಈಗ ಹೋಗ್ತಾ ಅದೇ ಒಂದು ಗುಡ್ಡ ಆಗುತ್ತೆ, ಅದರಿಂದ ಡಿಸ್ಪ್ಯಾಚ್ ಆಗೋದು ಇರುತ್ತೆ. ಅದಕ್ಕೆ ಏನು ಮಾಡಬೇಕಾದ್ರೆ ಈಗ ಅದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದು ಮಣ್ಣು ಹೆಚ್ಚಾಗ್ತಾ ಇದೆ. ಕಟ್ಟಿದ್ರಿ ಬ್ಯಾರಿಕೇಡ್ ಸರ್ಕಾರ ಹೇಳಿದೆ ಹಿಂಗೆ ಅಂದ್ಕೊಂಡ್ರೆ ಬರ್ತಾರೆ. ಕಂಬ ಹಾಕಿ ಸರ್ ಮಾಡ್ತಾರೆ. ಗದಗ ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ಏನು ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗದ ಮಾದರಿ ಪತ್ತೆಯಾಗಿತ್ತು. ಆ ನಂತರ ಇದೀಗ ಹಳೆಯ ಕೋಟೆಯೊಂದು ಪತ್ತೆಯಾಗಿದೆ. ಕೋಟೆಯ ಗೋಡೆ ಪತ್ತೆಯಾಗಿದೆ. ಈ ಉತ್ಖನನದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯ ಆಯುಕ್ತ ದೇವರಾಜು ಮತ್ತು ತಂಡ ಭೇಟಿ ಕೊಟ್ಟಿದೆ. ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರಿಗೆ ಅಧಿಕಾರಿಗಳು ಸಲಹೆ ಕೊಡ್ತಾ ಇದ್ದಾರೆ. ಇದರ ಲುಕ್ ಅಂದರೆ ಇದರ ಔಟ್ಲುಕ್ ಆಗಲೇ ನೋಡ್ಕೊಂಡು ಲಿಂಗೇಶ್ವರ ಪಾಟೀಲ್ ಅವರು ಅದು ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೇನು ಒಂದು 10 ಫೂಟು 8 ಫೂಟು ಕೋಟೆಗೋಡೆ ಅದ. ಇದು ಬಾದಾಮಿ ಚಾಲುಕ್ಯರ ಕಾಲ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋದ ಸಲ ಉತ್ಪನ್ನ ಅಲ್ಲಿ ಮಣ್ಣು ಫಿಲ್ ಮಾಡಿ ಈಗ ಹೋಗ್ತಾ ಅದೇ ಒಂದು ಗುಡ್ಡ ಆಗುತ್ತೆ, ಅದರಿಂದ ಡಿಸ್ಪ್ಯಾಚ್ ಆಗೋದು ಇರುತ್ತೆ. ಅದಕ್ಕೆ ಏನು ಮಾಡಬೇಕಾದ್ರೆ ಈಗ ಅದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದು ಮಣ್ಣು ಹೆಚ್ಚಾಗ್ತಾ ಇದೆ. ಕಟ್ಟಿದ್ರಿ ಬ್ಯಾರಿಕೇಡ್ ಸರ್ಕಾರ ಹೇಳಿದೆ ಹಿಂಗೆ ಅಂದ್ಕೊಂಡ್ರೆ ಬರ್ತಾರೆ. ಕಂಬ ಹಾಕಿ ಸರ್ ಮಾಡ್ತಾರೆ. ಗದಗ ಜಿಲ್ಲೆಯ ಲಕುಂಡಿ ಗ್ರಾಮದಲ್ಲಿ ಏನು ಪುರಾತನ ವಸ್ತುಗಳು ಪತ್ತೆಯಾಗಿದೆ. ಶಿವಲಿಂಗದ ಮಾದರಿ ಪತ್ತೆಯಾಗಿತ್ತು. ಆ ನಂತರ ಇದೀಗ ಹಳೆಯ ಕೋಟೆಯೊಂದು ಪತ್ತೆಯಾಗಿದೆ. ಕೋಟೆಯ ಗೋಡೆ ಪತ್ತೆಯಾಗಿದೆ. ಈ ಉತ್ಖನನದ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯ ಆಯುಕ್ತ ದೇವರಾಜು ಮತ್ತು ತಂಡ ಭೇಟಿ ಕೊಟ್ಟಿದೆ. ಉತ್ಖನನ ಮಾಡ್ತಾ ಇರೋ ಕಾರ್ಮಿಕರಿಗೆ ಅಧಿಕಾರಿಗಳು ಸಲಹೆ ಕೊಡ್ತಾ ಇದ್ದಾರೆ. ಇದರ ಲುಕ್ ಅಂದರೆ ಇದರ ಔಟ್ಲುಕ್ ಆಗಲೇ ನೋಡ್ಕೊಂಡು ಲಿಂಗೇಶ್ವರ ಪಾಟೀಲ್ ಅವರು ಅದು ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಇದೇನು ಒಂದು 10 ಫೂಟು 8 ಫೂಟು ಕೋಟೆಗೋಡೆ ಅದ. ಇದು ಬಾದಾಮಿ ಚಾಲುಕ್ಯರ ಕಾಲ ನಂತರ ರಾಷ್ಟ್ರಕೂಟರ ಕಾಲದಲ್ಲಿ ಒಂದು ಕೋಟೆಗೋಡೆ ಹೋದ ಸಲ ಉತ್ಪನ್ನ ಅಲ್ಲಿ ಮಣ್ಣು ಫಿಲ್ ಮಾಡಿ ಈಗ ಹೋಗ್ತಾ ಅದೇ ಒಂದು ಗುಡ್ಡ ಆಗುತ್ತೆ, ಅದರಿಂದ ಡಿಸ್ಪ್ಯಾಚ್ ಆಗೋದು ಇರುತ್ತೆ. ಅದಕ್ಕೆ ಏನು ಮಾಡಬೇಕಾದ್ರೆ ಈಗ ಅದನ್ನು ಸ್ಟಾರ್ಟ್ ಮಾಡಬೇಕು. ಈಗ ಅದು ಮಣ್ಣು ಹೆಚ್ಚಾಗ್ತಾ ಇದೆ. ಕಟ್ಟಿದ್ರಿ ಬ್ಯಾರಿಕೇಡ್ ಸರ್ಕಾರ ಹೇಳಿದೆ ಹಿಂಗೆ ಅಂದ್ಕೊಂಡ್ರೆ ಬರ್ತಾರೆ. ಕಂಬ ಹಾಕಿ ಸರ್ ಮಾಡ್ತಾರೆ.